ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರಃ ತತ್ರ ಶ್ರೀ ವಿಜಯ ಭೂತಿರ್ಧ್ರುವ ನೀತಿರ್ಮತಿರ್ಮಮ. ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮನ್ ಮಹಾಭಾರತದ ಅಶ್ವಮೇಧಿಕ ಪರ್ವದಲ್ಲಿ ಬ್ರಾಹ್ಮಣನು ತನ್ನ ಪತ್ನಿಗೆ ತನ್ನ ಮಹಿಮೆಯನ್ನು ತಿಳಿಸಿದುದು ಎಂಬ 34ನೆಯ ಅಧ್ಯಾಯಕ್ಕೆ ಸ್ವಾಗತ. ಬ್ರಾಹ್ಮಣನು ತನ್ನ ಪತ್ನಿಗೆ ಹಲವು ವಿಚಾರಗಳನ್ನು ತಿಳಿಸುತ್ತಾ ಹೇಳುತ್ತಾನೆ, ಎಲೆ ಭೀರು, ನೀನು ನನ್ನನ್ನು ಎಂತಹವನೆಂದು ಭಾವಿಸಿ ಹೆದರಿಸಿದೆಯೋ ನಾನು ಅಂತಹವನಲ್ಲ. ಏಕೆಂದರೆ ಆರಂಭದಲ್ಲಿಯೇ ಆ ಬ್ರಾಹ್ಮಣ ಪತ್ನಿಯು ಆತನಲ್ಲಿರುವ ಕ್ರೂರ ಸ್ವಭಾವವೆಂದು ತಿಳಿದು ಆತನು ಎಲ್ಲ ವಿಷಯಗಳಲ್ಲಿಯೂ ಉದಾಸೀನ ವೃತ್ತಿಯಿಂದ ಇರುವುದನ್ನು ತೋರಿಸಿ ಎತ್ತಿ ಆಡಿದ್ದಳು. ಅದನ್ನೇ ಕುರಿತು ಈಗ ಹೇಳುತ್ತಿದ್ದಾನೆ. ನೀನು ನನ್ನನ್ನು ಎಂತಹವನೆಂದು ಭಾವಿಸಿ ಹೆದರಿಸಿದೆಯೋ ನಾನು ಅಂತಹವನಲ್ಲ. ನನ್ನ ನಿಜಸ್ಥಿತಿಯನ್ನು ತಿಳಿಸುವೆನು ಕೇಳು. ನಾನು ಬ್ರಾಹ್ಮಣನು, ಮುಕ್ತನು, ವನಗಳಲ್ಲಿ ಸಂಚರಿಸತಕ್ಕವನು, ಗೃಹಸ್ಥ ಧರ್ಮಗಳುಳ್ಳವನು, ವ್ರತವುಳ್ಳವನು. ನೀನು ನನ್ನನ್ನು ಪುಣ್ಯ ಪಾಪಗಳ ಸಂಬಂಧವುಳ್ಳವನನ್ನಾಗಿ ತಿಳಿದು ಹಿಂದೆ ನನ್ನೊಡನೆ ಮಾತನಾಡಿದೆ. ನಾನು ಅಂತಹವನಲ್ಲ. ಈ ಪ್ರಪಂಚದಲ್ಲಿರುವ ಎಲ್ಲ ವಸ್ತುಗಳು ನನ್ನಿಂದ ಆವೃತವಾಗಿದೆ. ಅಗ್ನಿಯು ಕಾಡು ಮರಗಳನ್ನು ಹೇಗೋ ಹಾಗೆ ಪ್ರಪಂಚದೊಳಗಿನ ಸ್ಥಾವರ ಜಂಗಮಗಳನ್ನೆಲ್ಲ ನಾನು ನಾಶ ಮಾಡಬಲ್ಲವನು ಎಂದು ತಿಳಿ. ರಾಜ್ಯದಲ್ಲಿಯೂ ಈ ಎಲ್ಲ ಭೂಮಿಯಲ್ಲಿಯೂ ಕೊನೆಗೆ ಸ್ವರ್ಗದಲ್ಲಿಯೂ ನನ್ನ ಬುದ್ಧಿಯು ಒಂದೇ ಸಮವಾಗಿರುವುದು. ನನಗೆ ಬುದ್ಧಿಯೇ ಧನವು. ಬ್ರಹ್ಮಚಾರಿಗಳಾಗಲಿ, ಗೃಹಸ್ಥರಾಗಲಿ, ವಾನಪ್ರಸ್ಥರಾಗಲಿ, ಸನ್ಯಾಸಿಗಳಾಗಲಿ, ಇವರಲ್ಲಿ ಬ್ರಹ್ಮಜ್ಞಾನಿಗಳಿಗೆ ಅಂದರೆ ಈ 4 ಆಶ್ರಮದಲ್ಲಿಯೂ ಬ್ರಹ್ಮಜ್ಞಾನಿಗಳಾದವರಿಗೆ ಜ್ಞಾನವೆಂಬುದೊಂದೇ ಮಾರ್ಗವು. ಅವರಿಗೆ ಯಾವ ಆಶ್ರಮ ಧರ್ಮಗಳೂ ಕೂಡ ಅನ್ವಯವಾಗುವುದಿಲ್ಲ. ಆ ಮಾರ್ಗದಿಂದಲೇ ಬ್ರಹ್ಮಜ್ಞಾನಿಗಳಿಗೆ ಜ್ಞಾನವೆಂಬುದೇ ಮಾರ್ಗವು. ಆ ಜ್ಞಾನವೆಂಬ ಮಾರ್ಗದಿಂದಲೇ ಉತ್ತಮ ಗತಿಯನ್ನು ಹೊಂದುವರು. ಹಲವು ಬಗೆಯ ಆಶ್ರಮ ಲಕ್ಷಣಗಳು ಉಳ್ಳವರಿಗಾದರೂ ಶಾಂತಿಪ್ರಧಾನವಾದ ಬುದ್ಧಿಯೊಂದೇ ಉಪಾಸ್ಯವು. ಹೀಗೆ ಶಮಪ್ರಧಾನವಾದ ಬುದ್ಧಿಯುಳ್ಳವರು ನದಿಗಳೆಲ್ಲವೂ ಸಮುದ್ರವನ್ನು ಸೇರುವಂತೆ ಆ ಬ್ರಹ್ಮಜ್ಞಾನ ಒಂದನ್ನೇ ಹಿಡಿಯುವರು. ಆ ಜ್ಞಾನ ಮಾರ್ಗವು ಬುದ್ಧಿಯಿಂದಲೇ ಲಭಿಸತಕ್ಕದ್ದು. ಅಂದರೆ ಜ್ಞಾನದಿಂದಲೇ ಆ ಜ್ಞಾನ ಮಾರ್ಗವು ಬ್ರಹ್ಮಜ್ಞಾನವು ಲಭಿಸತಕ್ಕದ್ದು. ಶರೀರವು ಕರ್ಮಗಳಿಂದ ಉಂಟಾಗುವುದು. ಆದುದರಿಂದ ನನಗೆ ಪರಲೋಕದ ಭಯವಿಲ್ಲ. ನೀನು ನನ್ನಂತೆ ಬ್ರಹ್ಮಜ್ಞಾನವುಳ್ಳವಳಾಗಿದ್ದರೆ ಆಗ ನನ್ನಂತೆಯೇ ನೀನು ಆತ್ಮಸ್ವರೂಪವನ್ನು ಹೊಂದುವೆ. ಇದು ಶ್ರೀಮನ್ ಮಹಾಭಾರತದ ಅಶ್ವಮೇಧಿಕ ಪರ್ವದಲ್ಲಿ 34ನೆಯ ಅಧ್ಯಾಯವು. ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.